Hallelujah. 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 ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ದೇವರ ಮಗನೇ, ದೇವರ ಮಗನೇ, ಈ ಸುಂದರವಾದ ಬೆಳಗಿನ ಜಾವದಲ್ಲಿ ದೇವರ ಸಾನ್ನಿಧ್ಯ ನಾವು ಕುಳಿತುಕೊಂಡಿದ್ದೇವೆ. ದೇವರ ಪ್ರೀತಿಗಾಗಿ ನಾವು ಹಂಬಲಿಸುತ್ತಾ ಇದ್ದೇವೆ. ಆ ದೇವರ ಪ್ರೀತಿಯ ಆ ಕರುಣೆಯ ಸುರಿಮಳೆ ನಮ್ಮೆಲ್ಲರ ಮೇಲೆ. ಪ್ರಿಯ, ನಾವೆಲ್ಲರೂ ವಿಶ್ವಾಸಿಗಳು, ದೇವರಲ್ಲಿ ಭರವಸೆ ಇದ್ದಂತಹ ಮಕ್ಕಳು. ವಿಶ್ವಾಸ ಅಂದರೆ ಏನು? ಸರಿಯಾಗಿ ಚಿಂತಿಸಬೇಕು. ಪ್ರಭು ಯೇಸು ಹೇಳುತ್ತಾರೆ, ನೀನು ವಿಶ್ವಾಸವಿದ್ದು ನಿನ್ನಲ್ಲಿ ವಿಶ್ವಾಸವಿದ್ದು ನೀನು ಒಂದು ಆಲದ ಮರವನ್ನು ನೋಡಿ ಅಥವಾ ಒಂದು ಬೆಟ್ಟವನ್ನು ನೋಡಿ ಬೇರೆ ಸಮೇತವಾಗಿ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬಿಡು ಎಂದರೂ ಸಹ ಅದು ಹಾಗೆಯೇ ಆಗುವುದು ಎಂಬುದಾಗಿ ಪ್ರಭು ಯೇಸು ಹೇಳುತ್ತಾರೆ. ನೋಡಿ, ಒಂದು ಬೆಟ್ಟ, ಒಂದು ಆಲದ ಮರ, ಚಿಂತೆಗೆ ತೆಗೆದುಕೊಳ್ಳಿ. ಆಲದ ಮರ ಅತೀ ಬೇರುಳ್ಳದು. ಆಲದ ಮರದ ಬೇರನ್ನು ಯಾರಿಂದಲೂ ತೆಗೆಯಲು ಸಾಧ್ಯವಿಲ್ಲ. ಬೆಟ್ಟದ ಬೇರನ್ನು ಯಾರಿಂದಲೂ ತೆಗೆಯಲು ಸಾಧ್ಯವಿಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ಆಲದ ಮರವನ್ನು ನೋಡಿ, ಒಂದು ಬೆಟ್ಟವನ್ನು ನೋಡಿ ಬೇರೆ ಸಮೇತವಾಗಿ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದರೂ ಸಹ ಅದು ಹಾಗೆಯೇ ಆಗುವುದು ಎಂಬುದಾಗಿ ಪ್ರಭು ಯೇಸು ಹೇಳುತ್ತಾರೆ. ಪ್ರಿಯ ಸಹೋದರನೇ, ಸಹೋದರಿ, ಇದು ವಿಶ್ವಾಸ. ನಮ್ಮಲ್ಲಿ ಅಂತ ವಿಶ್ವಾಸವಿದೆ. ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ರೋಗಗಳನ್ನು ಬಂಧಿಸಲು, ಕಟ್ಟುಗಳನ್ನು ಒಡೆಯಲು, ಬಂಧನಗಳನ್ನು ಬಿಚ್ಚಲು, ದುರಾತ್ಮಗಳನ್ನು ಬಂಧಿಸಲು ಶಕ್ತಿಯನ್ನು ಕೊಟ್ಟಿದ್ದಾರೆ. ವಿಶ್ವಾಸವನ್ನು ನಮ್ಮಲ್ಲಿ ಯೇಸು ನಮ್ಮ ಹೃದಯದಲ್ಲಿ ಬಿತ್ತಿದ್ದಾರೆ. ನಮ್ಮಲ್ಲಿ ವಿಶ್ವಾಸ ಬೇಕು. ನಮ್ಮಲ್ಲಿ ವಿಶ್ವಾಸದ ಕೊರತೆ ಇದೆ. ನಾವು ನೋಡ್ತೇವೆ, ಯಾಕೋಬನಿಗೆ ಬರೆದ ಪತ್ರದಲ್ಲಿ ಸತ್ಕ್ರಿಯೆಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸವೇ ಸರಿ. ಪ್ರಿಯ, ನಮ್ಮ ಜೀವಿತದಲ್ಲಿ ನಮಗೆ ಪ್ರಾರ್ಥಿಸುವ ಆಸೆ, ದೇವರ ನಾಮವನ್ನು ಮಹಿಮೆಪಡಿಸುವಂತಹ ಆಸೆ ಪ್ರತಿಯೊಬ್ಬರಿಗೂ ಸಹ. ಶುಭ ಸಂದೇಶ ಸಾಧುವರಿಗೆ ಮಾತ್ರವಲ್ಲ, ಒಂದು ಸಾಧಾರಣವಾಗಿ ಇರುವವನಿಗೂ ಸಹ, ಒಂದು ಸಾಧಾರಣ ಮನುಷ್ಯನಿಗೂ, ಸಾಧಾರಣ ವಿಶ್ವಾಸಿಗೂ ಸಹ ನಾನು ಪ್ರಭು ಯೇಸುವಿನ ನಾಮದಲ್ಲಿ ಗುಣಪಡಿಸಬೇಕು, ಬಂಧನಗಳನ್ನು ಬಿಚ್ಚಬೇಕು ಎಂಬುದಂತಹ ಆಸೆಗಳನ್ನು ನಾವು ನೋಡುತ್ತೇವೆ. ಇದೆಲ್ಲವೂ ಪವಿತ್ರಾತ್ಮ ಭರಿತವಾದ ಪ್ರಿಯರೇ. ಅವುಗಳಿಗಾಗಿ ನಾವು ಪ್ರಯತ್ನಿಸಬೇಕು, ಅವುಗಳಿಗಾಗಿ ನಾವು ಧ್ಯಾನಿಸಬೇಕು, ಅವುಗಳಿಗಾಗಿ ಪ್ರಾರ್ಥಿಸಬೇಕು. ನೀನು ಪ್ರಭು ಯೇಸುವಿನ ನಾಮದಲ್ಲಿ ಬಿಡುಗಡೆಯನ್ನು ಕೊಡಲು ಬಂದವರು. ನಿನ್ನನ್ನು ದೇವರು ಕರೆದಿರುವುದು ಕೇವಲ ಬೈಬಲ್ ಓದ್ಕೊಂಡು, ಕೇವಲ ಸ್ತುತಿ ಮಾಡಿಕೊಂಡು, ಕೆಲವರು ಪ್ರಾರ್ಥನೆ ಮಾಡಿಕೊಂಡು, ಬಲಿ ಪೂಜೆ ಮಾಡಿ, ಬರೀ ಜಪಸಲ ಮಾಡಿ ಇರುವಂತೆಲ್ಲ ಕರೆದಿರುವುದು. ನೀನು ಪ್ರಭು ಯೇಸುವಿನ ನಾಮವನ್ನು ಮಹಿಮೆ ಪಡಿಸುವುದು, ಪ್ರಭುವಿನ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ದೇವರು ನಿನ್ನನ್ನು ಈ ಲೋಕಕ್ಕೆ ಕರೆದಿದ್ದಾರೆ. ನೀನು ಯಾರೇ ಆಗಿರು, ನಿನ್ನ ವಿಶ್ವಾಸ ಯಾವ ವಿಶ್ವಾಸವಾಗಿದೆ? ಸತ್ತ ವಿಶ್ವಾಸವಾಗಿದೆಯಾ? ಜೀವಂತ ವಿಶ್ವಾಸವಾಗಿದೆಯಾ? ಪರಿಶೀಲಿಸಿ ನೋಡು ನನ್ನ ಸಹೋದರನೇ, ಸಹೋದರಿ. ಎಷ್ಟೋ ಜನರನ್ನ ನಾವು ನೋಡ್ತೇವೆ. ಏನ್ ಸಂಭವಿಸ್ತಾ ಇದೆ? ಒಬ್ಬ ರೋಗಿ ನಮ್ಮ ಮುಂದೆ ಬರುವಾಗ, ಒಂದು ಬಂಧನದಲ್ಲಿರುವ ನನ್ನ ಮುಂದೆ ಬರುವಾಗ ಏನು ಸಂಭವಿಸ್ತಾ ಇದೆ? ಭಯ ಪಡ್ತಾ ಇದ್ದೇವೆ. ಅಯ್ಯೋ, ನಾನೊಂದು ರೋಗಿಗಾಗಿ ಪ್ರಾರ್ಥಿಸಿದರೆ ಆ ರೋಗಿಯಲ್ಲಿರುವಂತಹ ರೋಗ ನನ್ನಲ್ಲಿ ಬಂದು ಬಿಡುತ್ತದೆ. ಅಯ್ಯೋ, ಒಂದು ದೆವ್ವ ಪೀಡಿತನಿಗಾಗಿ ಪ್ರಾರ್ಥಿಸುವುದಾದರೆ ಆ ದೆವ್ವ ಪೀಡಿತ ವ್ಯಕ್ತಿಯಿಂದ ಇರುವಂತಹ ದುರಾತ್ಮ ನನ್ನ ಮೇಲೆ ಬಂದ್ಬಿಡುತ್ತದೆ. ಒಬ್ಬ ದಾರಿದ್ರ್ಯನಿಗಾಗಿ ಪ್ರಾರ್ಥಿಸುವಾಗ ಅವನಲ್ಲಿರುವಂತಹ ದಾರಿದ್ರ್ಯ ನನಗೆ ಬಂದು ಬಿಡುತ್ತದೆ. ಹೀಗೆ ಅನೇಕ ವಿಷಯಗಳಲ್ಲಿ ನಾವು ಏನಾಗ್ತಾ ಇದ್ದೇವೆ? ಸಂಶಯ ಪಡ್ತಾ ಇದ್ದೇವೆ. ಬೇರೆಯವರು ಪ್ರಾರ್ಥಿಸಲಿಕ್ಕೆ ಬಿಡುತ್ತಾ ಇಲ್ಲ. ನಿನ್ನಲ್ಲಿರುವಂತಹ ವರದಾನಗಳನ್ನು ಉಪಯೋಗಿಸಲಿಕ್ಕೆ ಬಿಡುತ್ತಾ ಇಲ್ಲ. ನೀನು ದೇವರ ಮಗನೆಂಬುದನ್ನ ಪ್ರಕಟಿಸಲು ಬಿಡುತ್ತಾ ಇಲ್ಲ. ನೀನು ದೇವರ ನಾಮವನ್ನು ಮಹಿಮೆಪಡಿಸಲು ನಿನ್ನನ್ನು ಬಂಧಿಸುತ್ತಿದ್ದಾರೆ. ನೀನು ಸಿದ್ಧನಾಗು. ಪ್ರಭು ಯೇಸುವಿನ ನಾಮದಲ್ಲಿ ನೀನು ಸಿದ್ಧನಾಗು. ಮಂಡಿ ಊರಿ ಪ್ರಾರ್ಥಿಸು, ಉಪವಾಸ ಮಾಡಿ ಪ್ರಾರ್ಥಿಸು, ಶಕ್ತವಾಗಿ ಪ್ರಾರ್ಥಿಸು. ದೇವಾ, ನಿನ್ನ ನಾಮವನ್ನು ನಾನು ಮಹಿಮೆಪಡಿಸುವಂತ ಮಗನಾಗಬೇಕು. ನಿನ್ನ ನಾಮವನ್ನು ನಾನು ಸಾರುವಂತಹ ಮಗನಾಗಬೇಕು. ನಾನು ಈ ಲೋಕದ ಕಟ್ಟ ಕಡೆಯವರೆಗೂ ನಿನ್ನ ಸಾಮ್ರಾಜ್ಯವನ್ನು ಸಾರಬೇಕು. ದೇವ, ನನ್ನನ್ನು ಕರುಣಿಸು ಎಂದು ಪ್ರಾರ್ಥಿಸುವುದು. ಸಹೋದರನೇ, ಸಹೋದರಿಯೇ, ನಿನ್ನನ್ನು ನೋಡಿ ರೋಗಗಳು ಎದುರಿಕೊಂಡು ಹೋಗ್ಬಿಡುತ್ತದೆ. ನಿನ್ನ ಪ್ರಾರ್ಥನೆಯ ಶಕ್ತಿಯನ್ನು ನೋಡಿ, ನಿನ್ನ ವಿಶ್ವಾಸವನ್ನು ನೋಡಿ, ನಿನ್ನಲ್ಲಿರುವಂತಹ, ನಿನ್ನ ಮುಂದೆ ಇರುವಂತಹ ಸಕಲವು ನಿನ್ನನ್ನು ಬಿಟ್ಟು ಓಡಿ ಹೋಗುತ್ತದೆ. ಕೇವಲ ವಿಶ್ವಾಸ ಎಂದು ನೀನು ಬಾಯಲ್ಲಿ ನಿವೇದಿಸುವುದರಿಂದ ಯಾವ ಪ್ರಯೋಜನವಿಲ್ಲ. ನಿನ್ನಲ್ಲಿರುವಂತಹ ವರಪ್ರಸಾದಗಳನ್ನ ನೀನು ಪರೀಕ್ಷಿಸಿ ನೋಡಬೇಕು.
ನಿನ್ನ ಸಕಲ ವಿಧವಾದಂತಹ ಪ್ರಾರ್ಥನಾ ಜೀವಿತದಿಂದ ನಿನ್ನಲ್ಲಿರುವಂತಹ ಎಲ್ಲ ನಿನ್ನಲ್ಲಿ ಅಂಟಿಕೊಂಡಿರುವಂತಹ ದೌರ್ಬಲ್ಯತೆಗಳಿಂದೆಲ್ಲ ದೂರ ಬಂದು ಯೇಸುವಿನಲ್ಲಿ ಭರವಸೆ ಇಟ್ಟು ಯೇಸುವಿನ ನಾಮದಲ್ಲಿ ರಕ್ಷಣೆ ಹೊಂದಿ ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿ ನೀ ಪ್ರಾರ್ಥಿಸಲು ನಿನ್ನ ಕರಗಳು ನಿಂತಿದ್ದೆ ಆದರೆ ನಿನ್ನ ಮಂಡಿ ಮುರಿದೆ ಆದರೆ ಆ ಪ್ರಭು ಯೇಸುವಿನ ಶರೀರದೊಂದಿಗೆ ನಿನ್ನ ಶರೀರವು ಮಿಲನವಾಗಿದ್ದೆ ಆದರೆ ಆ ಪ್ರಭು ಯೇಸುವಿನ ರಕ್ತದೊಂದಿಗೆ ನಿನ್ನ ರಕ್ತವು ಮಿಲನವಾಗಿದ್ದೆ ಆದರೆ ನಿನ್ನ ವಿಶ್ವಾಸವು ನಿನ್ನನ್ನು ದೃಢಪಡಿಸುವುದು. ಯೇಸುವಿಗೆ ಹೇಳು, ಯೇಸುವೇ ನನ್ನ ವಿಶ್ವಾಸವನ್ನು ಅಧಿಕರಿಸಿರಿ. ಓ ಮೈ ಲಾರ್ಡ್, ರೈಸ್ ಅವರ್ ಫೇತ್. ಮತ್ತೊಬ್ಬರನ್ನು ನೋಡಿ ಅವರಿಗೆ ಮಾತ್ರ ದೇವರು ವರಪ್ರಸಾದವನ್ನು ಕೊಟ್ಟಿದ್ದಾರೆ ಎಂದು ಚಿಂತಿಸಬೇಡ. ಪ್ರಭು ಯೇಸು ಮಾಡಿದ್ರು, ಉಸಿರೂದಿದರು ತನ್ನ ಶಿಷ್ಯರ ಮೇಲೆ. ಉಸಿರೂದಿ ಹೇಳಿದರು, ನೀವು ಹೋಗಿ ಲೋಕದ ಕಟ್ಟೆ ಕಡೆಯವರೆಗೂ ಹೋಗಿ ದೆವ್ವಗಳನ್ನು ಬಿಡಿಸಿರಿ. ರೋಗಿಗಳ ಮೇಲೆ ನೀವು ಕೈಗಳಿರುವಾಗ ಅವರು ಸೌಖ್ಯ ಹೊಂದುವರು. ವಿಷ ಪದಾರ್ಥಗಳನ್ನು ನೀವು ತಿಂದರು ಕುಡಿದರು, ವಿಷ ಸರ್ಪಗಳ ಮೇಲೆ ಕಚ್ಚಿದರು, ನಿಮಗೆ ಏನಾಗುವುದಿಲ್ಲ. ಅಂದ್ರೆ ಯೇಸು ಸ್ವಾಮಿ ವಿಶ್ವಾಸವನ್ನು ಬಿತ್ತುತ್ತಾ ಇದ್ದಾರೆ ಶಿಷ್ಯರಲ್ಲಿ. ಈ ವಿಶ್ವಾಸದ ಮಾತುಗಳಿಂದ ಶಿಷ್ಯರನ್ನು ಬಲಪಡಿಸುತ್ತಾ ಇದ್ದಾರೆ. ಲೋಕದ ಕಟ್ಟೆಗಳವರೆಗೂ ಶುಭ ಸಂದೇಶವನ್ನು ಸಾರಲು ಪ್ರಭು ಯೇಸು ತನ್ನ ಶಿಷ್ಯರನ್ನು ಕಳಿಸುತ್ತಾ ಇದ್ದಾರೆ. ನಮ್ಮಲ್ಲಿರುವ ವಿಶ್ವಾಸವನ್ನು ನಾವು ನೋಡಬೇಕು. ನನ್ನಲ್ಲಿ ಇರುವಂತಹ ವಿಶ್ವಾಸ ಯಾವುದು? ಪೊಳ್ಳು ವಿಶ್ವಾಸವು, ಗಟ್ಟಿ ಕಲ್ಲಿನಂತ ವಿಶ್ವಾಸವು ಯಾವುದು? ನನ್ನ ವಿಶ್ವಾಸ ಜನರು ಹೇಳುವ ಮಾತಿಗೆ ಭಯಪಡುವಂತಹ ವಿಶ್ವಾಸವು, ಅಥವಾ ಲೋಕದ ಪರವಾಗಿ ನನ್ನ ಮೇಲೆ ಬರುವಂತಹ ಯಾವುದೇ ವಿಧವಾದ ಅಪದೂರುಗಳ ವಿಶ್ವಾಸವು, ಅಥವಾ ಸೈತಾನನ ಮೇಲಿರುವಂತಹ ವಿಶ್ವಾಸವು, ಅಥವಾ ದೇವರ ವಾಕ್ಯವಾಗಿರುವ ಸಜೀವ ವಾಕ್ಯವಾಗಿರುವಂತಹ ಜೀವ ವಾಕ್ಯವಾಗಿರುವಂತಹ ಪ್ರಭು ಯೇಸುವಿನಲ್ಲಿರುವಂತಹ ವಿಶ್ವಾಸವೆಂದು ಪರಿಶೀಲಿಸಿ ನೋಡು ನನ್ನ ಸಹೋದರನೇ ಸಹೋದರಿಯೇ. ನಿನ್ನ ಜೀವಿತ ಕಾಲವು ನಿನ್ನನ್ನು ದೇವರಿಗೆ ಕರೆದುಕೊಂಡು ಹೋಗುವ ಕಾಲ. ನೀನು ಪ್ರಭುವಿಗಾಗಿ ಜೀವಿಸಲು ಈ ಲೋಕಕ್ಕೆ ಬಂದವನು, ಅವಿತು ಕುಳಿತುಕೊಳ್ಳುವುದಕ್ಕಾಗಿ ಬಂದವನಲ್ಲ. ಕೇವಲ ನೀನು ಮಂಡಿ ಊರುತ್ತಾ ನೀನು ಬರೀ ನಿನಗಾಗಿ ಮಾತ್ರ, ನಿನ್ನ ಸಮಸ್ಯೆಗಾಗಿ ಮಾತ್ರ, ನಿನ್ನ ದುಃಖ ಭಾರಗಳಿಗಾಗಿ ಮಾತ್ರ, ನಿನ್ನ ಹೋರಾಟಗಳಿಗಾಗಿ ಮಾತ್ರ, ನಿನ್ನ ರೋಗ ಸಾಲಗಳಿಗಾಗಿ ಮಾತ್ರ ಪ್ರಾರ್ಥಿಸುವವಳು ಬಂದವನಲ್ಲ. ಪರರ ಒಳಿತಿಗಾಗಿ ನೀನು ಬಂದವಳು. ಹೌದು, ಪರರ ಬಿಡುಗಡೆಗಾಗಿ ನೀನು ಬಂದವನು. ದೇವರ ಆತ್ಮವು ನನ್ನ ಮೇಲಿದೆ. ಪ್ರಭು ಯೇಸು ಹೇಳಿದರು, ಸಿನೆಗೋಗ್ ನಡೆದು ದೇವರ ಆತ್ಮ ನನ್ನ ಮೇಲಿದೆ. ನಿನ್ನ ಮೇಲೆಯೂ ದೇವರ ಆತ್ಮವಿದೆ. ಯೇಸು ನಿನ್ನ ಮೇಲೆ ಉಸಿರುವುದಿದ್ದಾರೆ. ಹೋಗು, ಲೋಕದ ಕಟ್ಟೆಗಳಿಗೂ ಶುಭ ಸಂದೇಶದ ಸಾರಿಯನ್ನು ನಿನಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ನೀನು ಯಾವ ಸಭೆ ಆಗಬಹುದು, ನೀನು ಯಾವ ಪಂಗಡವಾಗಬಹುದು, ಯಾಚಕನಾಗಬಹುದು, ಸಭಾಪಾಲನಾಗಬಹುದು, ಪಾಸ್ಟರ್ ಆಗಬಹುದು, ಮಿಷನರಿ ಆಗಬಹುದು, ಪ್ರಾರ್ಥನಾ ತಂಡದಲ್ಲಿರ್ಬೋದು, ನೀನು ಪ್ರಾರ್ಥನೆಯನ್ನು ಮಾಡ್ತಾ ಇರಬಹುದು, ಸಾಧಾರಣ ಮನುಷ್ಯನಾಗಿರಬಹುದು, ನೀನು ತಿಪ್ಪೆಯನ್ನು ಬಿದ್ದವನಾಗಿರಬಹುದು. ಆದ್ರೆ ತಿಪ್ಪೆಯನ್ನು ಬಿದ್ದಂತ ನಿನ್ನ ಯೇಸು, ನಿನ್ನ ದೇವರು ನಿನ್ನನ್ನು ತಲೆ ಎತ್ತುವಂತೆ ಮಾಡುವರು. ಶೂನ್ಯವಾಗಿರುವ ನಿನಗೆ ಸಂಖ್ಯೆಗಳನ್ನು ಕೊಡುವರು. ಗಣನೆಗೆ ಬಾರದ ನಿನ್ನನ್ನು ಗಣನೆಗೆ ತರುವರು. ನನ್ನ ಸಹೋದರನೇ ಸಹೋದರಿ, ನಾವಿಂದು ಒಂದು ಅರಸರ ಗ್ರಂಥ 18ನೇ ಅಧ್ಯಾಯ 20ನೇ ವಚನದಿಂದ 39 ವಚನಗಳನ್ನು ನಾವು ಧ್ಯಾನಿಸುವಾಗ ನಾವು ಅಹಾಬನನ್ನು ನಾವು ನೋಡುತ್ತೇವೆ, ಹಾಗೂ ಎಲೀಯನನ್ನು ನಾವು ನೋಡುತ್ತೇವೆ. ಏನು ಸಂಭವಿಸುತ್ತದೆ? ಬಾಳನ ದೇವರೇ ನಿಜವಾದ ದೇವರು, ಅವನನ್ನೇ ಹಿಂಬಾಲಿಸಿ ಅವನನ್ನೇ ಆರಾಧಿಸಬೇಕೆಂಬುದಾಗಿ ಆಹಾಬನು ಕಟ್ಟಣೆ ನೀಡುತ್ತಾನೆ. ಆದರೆ ಎಲಿಯ ಭಯಪಡುವುದೇ ಇಲ್ಲ. ನಾನು ನೋಡುವಾಗ ಆಹಾಬನ ಪ್ರವಾದಿಗಳಲ್ಲಿ 450 ಮಂದಿ ಪ್ರವಾದಿಗಳಿದ್ದರು. ಆಹಾಬನ ಮುಂದೆ ಈ ಬಾಳ್ ದೇವತೆಗೆ ಮುಂದೆ ಪ್ರಾರ್ಥಿಸುತ್ತಿದ್ದಂತಹ ಪ್ರವಾದಿಗಳು, ಸಾಧಾರಣ ಮನುಷ್ಯರ ಪ್ರವಾದಿ. ನೋಡಿ, ಆ ಅನ್ಯ ದೇವತೆಗಳಿಗೂ ಸಹ ಪ್ರವಾದಿಗಳಿದ್ದಾರೆ. ಅನ್ಯ ದೇವತೆಗಳ ಮಧ್ಯೆ ಇದ್ದು ಪ್ರವಾದನೆ ಮಾಡುವರಿದ್ದಾರೆ. ಹೀಗಿರುವಾಗ ಕ್ರಿಸ್ತ ಯೇಸುವಿನಲ್ಲಿರುವಂತಹ ನಿನಗೆ ಯಾಕೆ ಅದು ಸಾಧ್ಯವಿಲ್ಲ? ಕ್ರಿಸ್ತ ಯೇಸುವಿನಲ್ಲಿರುವಂತಹ ನಿನಗೆ ನನಗೆ ಯಾಕೆ ಅದು ಸಾಧ್ಯವಾಗುತ್ತಿಲ್ಲ? ಯೋಚಿಸಿ ನೋಡು, ಚಿಂತಿಸಿ ನೋಡು. ಒಂದು ಬಾಳ್ ದೇವತೆ, ಒಂದು ಅನ್ಯ ದೇವತೆ, ಒಂದು ಅನ್ಯ ವಿಗ್ರಹಗಳನ್ನು ಆರಾಧಿಸುವವರಲ್ಲಿ 450 ಪ್ರವಾದಿಗಳಿದ್ದರು. ಆದರೆ ಎಲಿಯನು ಒಬ್ಬನೇ ಒಬ್ಬ ವ್ಯಕ್ತಿ ಇದ್ದ. ಏನು ಸಂಭವಿಸಿತು? ಅದೇ ಎಲಿಯನಿಗೂ ಆ ಆಹಾಬನ ನಡುವೆ ಒಂದು ಯುದ್ಧ. ಅನ್ಯ ದೇವರಿಗೂ ಹಾಗೂ ನಿಜ ದೇವರಿಗೂ ನಡೆಯುವಂತಹ ದೊಡ್ಡ ಯುದ್ಧ ಕಾಳಗ, ವಿಶ್ವಾಸದ ಯುದ್ಧ ಕಾಳಗ. ಸಾಮಾನ್ಯವಾದುದಲ್ಲ ಪ್ರಿಯರೇ, ಅತೀವ ಶಕ್ತಿಯುಳ್ಳದು.
ಅತೀವ ಶಕ್ತಿಯುಳ್ಳದ್ದು. ಭಯಪಡಲಿಲ್ಲ, ಎಲಿಯ ಭಯಪಡಲಿಲ್ಲ. ಸರ್ವೇಶ್ವರ ಸ್ವಾಮಿ ತನ್ನೊಡನೆ ಇದ್ದಾರೆ ಎಂಬ ವಿಶ್ವಾಸ ಎಲಿಯಲ್ಲಿತ್ತು. ನಿನ್ನಲ್ಲಿದೆಯೇ, ನನ್ನಲ್ಲಿದೆಯೇ? ಚಿಂತಿಸು. ಪ್ರಿಯ ಸ್ವರ್ಗೀಯ ಯಾತ್ರೆಯ ಮೂಲಕವಾಗಿ ನೀನು ಧ್ಯಾನಿಸುತ್ತಿರುವೆ, ಈ ವಾಕ್ಯಗಳನ್ನು ಧ್ಯಾನಿಸುತ್ತಿರುವೆ. ಇದು ನಿನ್ನ ವಿಶ್ವಾಸವನ್ನು ಕದಡಿ ನಿನ್ನನ್ನು ಬಲಪಡಿಸುವಂಥದ್ದು. ನಿನ್ನ ವಿಶ್ವಾಸವನ್ನು ಅಧಿಕರಿಸಿ ನೀನು ಪ್ರಭುವಿಗಾಗಿ, ಸಾಕ್ಷಿಯಾಗಿ, ಪ್ರಭುವಿನ ಮಹಿಮೆಗಾಗಿ ಈ ಲೋಕದಲ್ಲಿ ಜೀವಿಸಲು ಕರೆವಂತಿರುವೆ ಎಂಬುದನ್ನು ತಿಳಿಸುವಂತದ್ದಾಗಿದೆ. ನನ್ನ ಸಹೋದರನೇ, ಸಹೋದರಿ, ಈ 450 ಪ್ರವಾದಿಗಳು ಒಬ್ಬನೇ ಆದಂತಹ ಎಲಿಯ ಪ್ರವಾದಿ. ಎಲಿಯ ಹೇಳ್ತಾನೆ, ಒಂದು ಕೆಲಸ ಮಾಡಿ, 2 ಹೋರಿಗಳನ್ನು ತೆಗೆದುಕೊಂಡು ಬನ್ನಿ, 2 ಹೋರಿಗಳನ್ನು ತೆಗೆದುಕೊಂಡು ಬನ್ನಿ. ಅದರಲ್ಲಿ 1 ಹೋರಿಯನ್ನ ನೀವು ತೆಗೆದುಕೊಳ್ಳಿ, 1 ಹೋರಿಯನ್ನ ನನಗೆ ಕೊಡಿ. ಅದನ್ನ ಕಡಿದು ತುಂಡು ತುಂಡು ಮಾಡಿ ಕಟ್ಟಿಗೆಯ ಮೇಲೆ ಇಡಿ. ನೀವು 150 ಮಂದಿ ಪ್ರವಾದಿಗಳಿದ್ದೀರಿ, ನಾನು ಒಬ್ಬನಿದ್ದೇನೆ. ಅದನ್ನ 150 ಜನ ಪ್ರವಾದಿಗಳಾಗಿರುವಂತಹ ನೀವು ನಿಮ್ಮ ದೇವರಲ್ಲಿ ಪ್ರಾರ್ಥಿಸಿ. ಅದರ ಒಂದು ಕಂಡೀಷನ್, ನೀವು ತುಂಡು ತುಂಡು ಮಾಡಿ ಇಟ್ಟಿರುವಂತಹ ಆ ಹೋರಿಯ ಮಾಂಸಗಳಿಗೆ, ಕಟ್ಟಿಗೆ ಮೇಲೆ ಇಟ್ಟಂತಹ ಮಾಂಸಗಳಿಗೆ ನೀವು ಬೆಂಕಿ ಹತ್ತಿಸಬಾರದು. ನಿಮ್ಮ ದೇವರ ಹೆಸರನ್ನು ಹೇಳಿ ಪ್ರಾರ್ಥಿಸಿ. ಹಾಗೆ ನಾನು ಸಹ ಒಂದು ಹೋರಿಯನ್ನು ಕಡಿದು ಕತ್ತರಿಸಿ ಅದನ್ನ ಕಟ್ಟಿಗೆ ಮೇಲೆ ನಾನು ಸಹ ಇಡುತ್ತೇನೆ. ನಾನು ಸಹ ಬೆಂಕಿ ಹತ್ತಿಸುವುದಿಲ್ಲ. ಇಬ್ಬರು ಪ್ರಾರ್ಥಿಸು. ಅದರಿಂದ ಮೊದಲು ನೀವು ಪ್ರಾರ್ಥಿಸಿ. ನೀವು ಪ್ರಾರ್ಥಿಸಿದ ಬಳಿಕ ನಾನು ಪ್ರಾರ್ಥಿಸುತ್ತೇನೆ. ನಾನು ಸರ್ವೇಶ್ವರನ ಹೆಸರಲ್ಲಿ ನಾನು ಸಹ ಪ್ರಾರ್ಥಿಸ್ತೇನೆ. ಇಬ್ಬರಲ್ಲಿ ಯಾವ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ, ಸ್ವರವನ್ನು ಕೇಳಿ, ಆಕಾಶದಿಂದ ಬೆಂಕಿ ಹಿಡಿದು ಈ ಬಲಿಯನ್ನ, ಹೋರಿಯನ್ನ ಒತ್ತಿಸಿ ಬಿಡುತ್ತದೋ, ಸುಟ್ಟು ಭಸ್ಮ ಮಾಡುತ್ತದೋ, ಅವರೇ ನಿಜವಾದ ದೇವರು ಎಂಬುದಾಗಿ ಎಲಿಯ ಪ್ರಕಟಿಸುತ್ತಾರೆ. ಎಲಿಯಲ್ಲಿದ್ದಂತಹ ವಿಶ್ವಾಸ, ಕೊನೆಗೆ ಅವರು ವೇದಿಯನ್ನ ಸಿದ್ಧಪಡಿಸಿ ಆ ಬಾಳನ ಹೆಸರಲ್ಲಿ 450 ಮಂದಿ ಪ್ರವಾದಿಗಳು ಪ್ರಾರ್ಥಿಸಲಿಕ್ಕೆ ಶುರು ಮಾಡ್ತಾರೆ. ಬೆಳಗಿನಿಂದ ಮಧ್ಯಾಹ್ನದವರೆಗೂ ಕೂಗ್ತಾರೆ, ಕಿರಿಸ್ತಾರೆ. ಆ ಬಾಳ ದೇವತೆಯನ್ನು ಕರೆದು ಕೂಗಿ ಕಿರಿಚುತ್ತಾರೆ. ದೇವರಿಗೆ ವಾಣಿ ಕೇಳಿಸಲಿಲ್ಲ, ಅವರ ದೇವರಿಗೆ ಕಿವಿ ಕೇಳಲಿಲ್ಲ. ಅವರು ಪೀಠದ ಸುತ್ತಲೂ ಕುಣಿದಾಡಲಿಕ್ಕೆ ಪ್ರಾರಂಭಿಸಿದರು. ನಾವು ನೋಡ್ತೀವಿ, ಅನೇಕ ವಿಧದಲ್ಲಿ ಅನೇಕ ಜನರು ಈ ಕೆಲಸವನ್ನು ಮಾಡ್ತಾರೆ. ಆದರೂ ಅವರಿಗೆ ಉತ್ತರ ಸಿಕ್ಕಲೇ ಇಲ್ಲ. ಮಧ್ಯಾಹ್ನವಾಗಿ ಹೋಯಿತು. ಎಲಿಯ ನೋಡ್ತಾ ಇದ್ದಾನೆ. ನೋಡಿ, ಎಲಿಯನಿಗೆ ಇರುವಂತಹ ಒಂದು ಮನಸ್ಸನ್ನು ನೋಡಿ, ಯಾವ ರೀತಿ ಎಲಿಯ ಆ ಬಾಳ್ ದೇವತೆಯನ್ನ ಆರಾಧಿಸುವಂತಹ, ಆ ಬಾಳ್ ದೇವತೆಗೆ ಬಲಿಯನ್ನು ಕೊಡುವಂತಹ 450 ಪ್ರವಾದಿಗಳೊಡನೆ ಯಾವ ವಿಧದಲ್ಲಿ ಮಾತನಾಡ್ತಾನೆ, ಯಾವ ವಿಧದಲ್ಲಿ ಅವರನ್ನ ಪ್ರಚೋದನೆ ಕೊಡ್ತಾನೆ, ಅವರನ್ನ ಯಾವ ವಿಧದಲ್ಲಿ ಅವನ್ನ ಇನ್ನೂ ಬಲಪಡಿಸ್ತಾನೆ ಎಂಬುದನ್ನು ನಾವು ಪರಿಶೀಲಿಸಿ ನೋಡಬೇಕು. ಹೇಳ್ತಾನೆ, ಪರ್ಯಾಸ ಹೇಳ್ತಾನೆ, ಗಟ್ಟಿಯಾಗಿ ಕೂಗಿ ಕೂಗಿ ಕೂಗಿ. ಅದು ನಿಮ್ಮ ದೇವರಲ್ವಾ? ಕೂಗಿ ಕೂಗಿ, ನೀವು ಜೋರಾಗಿ ಕೂಗಿ. ಒಂದು ಪಕ್ಷ ನಿಮ್ಮ ದೇವರ ಧ್ಯಾನದಲ್ಲಿ ಕುತ್ಕೊಂಡಿರ್ಬೋದು, ಅದರಿಂದ ಕಿವಿ ಕೇಳ್ತಾ ಇಲ್ಲ. ಜೋರಾಗಿ ಕೂಗಿ, ನಿಮ್ಮ ದೇವರನ್ನ ಜೋರಾಗಿ ಕೂಗಿ, ಗಟ್ಟಿಯಾಗಿ ಕೂಗಿ. ಒಂದು ಪಕ್ಷ ಯಾವುದೋ ಕೆಲಸದಲ್ಲಿರ್ಬೋದು, ತುಂಬಾ ಬಿಸಿಲಿರ್ಬೋದು ನಿಮ್ಮ ದೇವರು, ಕೂಗಿ. ಇಲ್ಲಾಂದ್ರೆ ಪ್ರಯಾಣದಲ್ಲಿರ್ಬೋದು, ಕೂಗಿ. ಇಲ್ಲ, ಒಂದು ಪಕ್ಷ ನಿದ್ರೆ ಮಾಡ್ತಾ ಇರ್ಬೋದು, ಬೇಗ ಕೂಗಿ, ಜೋರಾಗಿ ಕೂಗಿ, ಗಟ್ಟಿಯಾಗಿ ಕೂಗಿ. ಅವ್ರು ಏನ್ ಮಾಡಿದ್ರು? ಕೂಗಿದ್ರು. ಎಲಿಯ ಹೇಳುವಾಗೆ ಕೇಳ್ತಾ ಕೂಗಿದ್ರು, ಕುಣಿದಾಡಿದ್ರು, ಏನೆಲ್ಲಾ ಮಾಡಿದ್ರು. ತಮ್ಮ ತಮ್ಮ ಕೈಗಳಲ್ಲಿರುವಂತಹ ಆಯುಧಗಳಿಂದ ತಮ್ಮನ್ನು ತಾವೇ ಹೊಡೆದುಕೊಂಡ್ರು, ಗಾಯ ಮಾಡಿಕೊಂಡ್ರು, ರಕ್ತ ಸುರಿಲಿಕ್ಕೆ ಶುರುವಾಯಿತು. ಮಧ್ಯಾಹ್ನದವರೆಗೂ, ಸಮರ್ಪಣೆಯ ಸಮಯದವರೆಗೂ ಅವರು ಏನ್ ಮಾಡ್ತಾ ಇದ್ರು? ಪರವಶರಾಗಿ ಕೂಗ್ತಾ ಇದ್ರು. ಅಂದ್ರೆ ಅವರನ್ನೇ ಅವರು ಮರೆತು ಆ ಬಾಳ್ ದೇವತೆಯನ್ನು ಕೂಗ್ತಾ ಇದ್ರು. ನೋಡಿ ಪ್ರಿಯರೇ, ಅವರಲ್ಲಿರುವಂತಹ ವಿಶ್ವಾಸವೂ ಸಹ ಒಂದು ಪಕ್ಷ ಅವರು ನಿಜವಾದ ಸರ್ವೇಶ್ವರ ಸ್ವಾಮಿಯನ್ನಾಗಿ ಕೂಗಿದೇ ಆಗಿದ್ದರೆ, ಆ ನಿಜವಾದ ಸರ್ವೇಶ್ವರ ಸ್ವಾಮಿ ಯಾವ ವಿಧದಲ್ಲಿ ಅವರಿಗೆ ಉತ್ತರ ಕೊಡ್ತಾ ಇದ್ರು? ಅವರು ಮಲಗುವ ದೇವರಾಗಿದ್ದಾರಾ?
ಕೆಲಸ ಮಾಡುವ ದೇವರಾಗಿದ್ದಾರಾ? ನಿದ್ರೆ ಮಾಡುವ ದೇವರಾಗಿದ್ದಾರಾ? ಪ್ರಯಾಣ ಮಾಡುವ ದೇವರಾಗಿದ್ದಾರೆ? ಯಾವ ದೇವರಾಗಿದ್ದಾರೆ? ಹೌದು, ನಮ್ಮ ದೇವರು ಅಂತಹ ದೇವರಲ್ಲ. ಸದಾ ಕಾಲ ದೃಷ್ಟಿಸಿ ನಿನ್ನನ್ನು ನನ್ನನ್ನು ನೋಡುವಂತಹ ದೇವರು, ನಿನ್ನನ್ನು ನನ್ನನ್ನು ಧ್ಯಾನಿಸುವಂತಹ ದೇವರು, ನಿನ್ನ ಹೃದಯದಲ್ಲಿರುವುದನ್ನ ಕಂಡುಕೊಂಡು ನಿನಗೆ ಬೇಕಾಗುವುದನ್ನು ದಯಪಾಲಿಸುವಂತಹ ದೇವರು ನಿನ್ನ ಸರ್ವೇಶ್ವರ ಸ್ವಾಮಿ. ಕೊನೆಗೆ ಏನು ಮಾಡ್ಲಿಕ್ಕಾಗಲಿಲ್ಲ. ಎಲಿಯನ ಸರದಿ ಮಧ್ಯಾಹ್ನದ ಮೇಲೆ ಜನರೆಲ್ಲರನ್ನ ಕರೆದ. ಆದರೆ ಅವರ ದೇವರು ಯಾವುದನ್ನು ಲಕ್ಷಿಸಲಿಲ್ಲ. ಕೊನೆಗೆ ಎಲಿಯ ಅಲ್ಲಿ ಕೆಡವಲ್ಪಟ್ಟಿದ್ದಂತಹ ಸ್ಥಳದಲ್ಲಿ ಹಾಳಾಗಿದ್ದ ಅಲ್ಲಿನ ಸರ್ವೇಶ್ವರನ ಪೀಠವನ್ನ ಅವನು ಸರಿಪಡಿಸ್ತಾನೆ. ಸರ್ವೇಶ್ವರಿಗಾಗಿ ಕಟ್ಟಿದಂತಹ ಬಲಿಪೀಠವನ್ನ ಒಡೆದಾಕಿರ್ತಾರೆ, ಧ್ವಂಸ ಮಾಡಿರ್ತಾರೆ. ಆದ್ರೆ ಅದೇ ಸ್ಥಳದಲ್ಲಿ ಎಲಿಯ ಸರ್ವೇಶ್ವರನಿಗಾಗಿ ಕಟ್ಟಲ್ಪಟ್ಟಂತಹ ಆ ಪೀಠವನ್ನ ಮತ್ತೆ ಅದನ್ನ ಏನು ಮಾಡುತ್ತಾನೆ? ದುರಸ್ತು ಮಾಡುತ್ತಾನೆ. ಇಸ್ರಾಯೇಲ್ ಎಂಬ ಹೆಸರು ಹೊಂದಿದಂತಹ ಯಾಕೋಬನ ಮಕ್ಕಳಿಂದ ಉತ್ಪತ್ತಿಯಾದಂತಹ ಕುಲಗಳ ಸಂಖ್ಯೆ 12. ಈ 12 ಹೆಸರುಗಳನ್ನ ಹಿಡಿದುಕೊಂಡು ಅವನು ಏನು ಮಾಡ್ತಾನೆ? 12 ಕಲ್ಲುಗಳನ್ನು ತೆಗೆದುಕೊಳ್ಳುತ್ತಾನೆ. 12 ಕಲ್ಲುಗಳನ್ನು ತೆಗೆದುಕೊಂಡು ಸರ್ವೇಶ್ವರನ ಹೆಸರಿಗಾಗಿ ಒಂದು ಪೀಠವನ್ನು ಕಟ್ಟಿಸ್ತಾನೆ. ಸುತ್ತಲೂ 20 ಸೇರು ಬೀಜವರಿ ನೆಲವನ್ನ ಅಗಿಸಿ ಕಾಲುವೆ ಮಾಡುತ್ತಾನೆ. ಆ ಕಟ್ಟಿಗೆಯ ಪೀಠದ ಸುತ್ತಲೂ ಗುಂಡಿ ಮಾಡಿ ಕಾಲುವೆ ಮಾಡ್ತಾನೆ, ನೀರು ನಿಲ್ಲುವಾಗಿ ಕಾಲುವೆ ಮಾಡ್ತಾನೆ. ಹೇಳ್ತಾನೆ, 4 ಬಿಂದಿಗೆ ನೀರನ್ನ ತೆಗೆದುಕೊಂಡು ಬಂದು ಈ ಗುಂಡಿಯಲ್ಲಿ ಮಾಂಸದ ಮೇಲೆ ಹಾಕಿ, 4 ಬಿಂದಿಗೆ ನೀರನ್ನ ತೆಗೆದುಕೊಂಡು ಬಂದು ಕಟ್ಟಿಗೆಯ ಮೇಲೆ ಹಾಕಿದರು. ಮತ್ತೆ ಹೇಳಿದ್ರು, ಮತ್ತೆ ತಿರುಗಿ 4 ಬಿಂದಿಗೆ ನೀರನ್ನ ತೆಗೆದುಕೊಂಡು ಬಂದು ಕಟ್ಟಿಗೆಯ ಮೇಲೆ ಹಾಕಿ, ಮತ್ತೆ 4 ಬಿಂದಿಗೆ ನೀರನ್ನ ತೆಗೆದುಕೊಂಡು ಬಂದು ಬಲಿ ಕಟ್ಟಿಗೆಯ ಮೇಲೆ ಹಾಕಿದರು. ಮತ್ತೆ ಹೇಳಿದ್ರೆ, ಮತ್ತೆ ತಿರುಗಿ ನೀವು 4 ತೆಗೆದುಕೊಂಡು ಬಂದು 4 ನೀರನ್ನು ತೆಗೆದುಕೊಂಡು ಬಂದು ಮತ್ತೆ ಆ ಬಲಿ ಮಾಂಸದ ಮೇಲೆಯೂ ಕಟ್ಟಿಗೆ ಮೇಲೆಯೂ ಸುರಿಯಿರಿ ಎಂದು ಆಜ್ಞಾಪಿಸುತ್ತಾರೆ. ಹೀಗೆ 3 ಸಾರಿ 12 ತಂಬಿಗೆ ನೀರನ್ನು ತೆಗೆದುಕೊಂಡು ಬಂದು 12 ಕೊಡ ನೀರನ್ನು ತೆಗೆದುಕೊಂಡು ಬಂದು ಮಾಂಸದ ಮೇಲೆಯೂ ಕಟ್ಟಿಗೆ ಮೇಲೂ ಸುರಿಯುವುದಕ್ಕೆ ಎಲಿಯ ಹೇಳ್ತಾನೆ. ಅದರಂತೆ ಎಲ್ಲರೂ ಮಾಡ್ತಾರೆ. ಆ ಸುತ್ತಲೂ ಇರುವಂತಹ ಕಾಲುವೆಯಲ್ಲಿ ನೀರನ್ನು ತುಂಬಿಸಲಿಕ್ಕೆ ಹೇಳ್ತಾರೆ. ಎಲ್ಲರೂ ನೀರನ್ನ ತುಂಬಿಸ್ತಾರೆ. ಸಂಧ್ಯಾ ನೈವೇದ್ಯದ ಸಮಯ. ಪ್ರವಾದಿ ಎಲಿಯ ಆ ಪೀಠದ ಬಳಿಗೆ ಹೋಗುತ್ತಾನೆ. ಪೀಠದ ಮುಂದೆ ಹೋಗಿ ತನ್ನ ಕರೆಗಳನ್ನು ಎತ್ತುತ್ತಾನೆ. ತನ್ನ ಸರ್ವೇಶ್ವರ ಸ್ವಾಮಿಯನ್ನು ನೋಡುತ್ತಾನೆ. ಓ ಸರ್ವೇಶ್ವರ ಸ್ವಾಮಿಯೇ ಎಂದು ಕೂಗುತ್ತಾನೆ. ಅಬ್ರಹಾಮಿನ ದೇವರೇ, ಈಸಾಕಿನ ದೇವರೇ, ಯಾಕೋಬಿನ ದೇವರೇ, ನಿಮ್ಮ ದಾಸನಾದ ನನ್ನವರೆಗೆ ಕಿವಿಗೊಡಿರಿ. ನೀವೇ ನಿಜವಾದ ಸರ್ವೇಶ್ವರ ಎಂಬುದನ್ನ ನೀವು ತಿಳಿಯಪಡಿಸಿರಿ. ನೀವೇ ನಿಜವಾದ ದೇವರು ಎಂಬುದನ್ನ ಇಲ್ಲಿರುವಂತಹ ಪ್ರತಿಯೊಬ್ಬರು ಅರ್ಥೈಸಿಕೊಳ್ಳುವಂತೆ ಸ್ವಾಮಿ ನೀವು ಕರುಣೆ ತೋರಿರಿ. ನೀವೇ ದೇವರು ಎಂಬುದನ್ನು ಪ್ರಕಟಿಸಿರಿ ಎಂಬುದಾಗಿ ಸರ್ವೇಶ್ವರ ಕಿವಿಗೊಡಿ. ಸರ್ವೇಶ್ವರ ನೀವೊಬ್ಬರೇ ದೇವರು ಹಾಗೂ ಈ ಜನರ ಮನಸ್ಸನ್ನು ನಿಮ್ಮ ಕಡೆಗೆ ತಿರುಗಿಸಿಕೊಡುವರಾಗಿದ್ದೀರಿ ಎಂಬುದಾಗಿ ಇವರಿಗೆ ತಿಳಿಸಿರಿ ಎಂಬುದಾಗಿ ಗಟ್ಟಿಯಾಗಿ ಎಲಿಯನೊಬ್ಬನೇ ಪ್ರಾರ್ಥಿಸಲು ಪ್ರಾರಂಭಿಸುತ್ತಾರೆ. Hallelujah, 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 Hallelujah. ಗಂಟೆಗಳ ಕಾಲ ಪ್ರಾರ್ಥಿಸಲಿಲ್ಲ. ಬೆಳಗಿನಿಂದ ಮಧ್ಯಾಹ್ನದವರೆಗೆ ಅವರು ಪ್ರಾರ್ಥಿಸಿದಂತೆ ಎಲಿಯನು ಮಧ್ಯಾಹ್ನದಿಂದ ಸಂಜೆಯವರೆಗೆ ಪ್ರಾರ್ಥಿಸಲಿಲ್ಲ. ಎಲ್ಲ ಕಟ್ಟಿಗೆಯನ್ನ ಅವನು ನೀರಿನಲ್ಲಿ ತೋಯಿಸಿದ, ಗುಂಡಿ ಮಾಡಿಸಿದ, ನೀರನ್ನು ನಿಲ್ಲಿಸಿದ, ಮಾಂಸದ ಮೇಲೆಯೂ ಸಹ ನೀರನ್ನು ತುಂಬಿದ. ಪ್ರಾರ್ಥಿಸಿದ. ಸ್ವಾಮಿ ನೀವೊಬ್ಬರ ಇಸ್ರಾಯೇಲರ ದೇವರಾಗಿದ್ದೀರಿ ಎಂಬುದಾಗಿ ಪ್ರಾರ್ಥಿಸಿದ. ಏನು ಸಂಭವಿಸಿದ? ಪ್ರಾರ್ಥಿಸಿದ ತಕ್ಷಣ ಸರ್ವೇಶ್ವರನ ಕಡೆಯಿಂದ ಬೆಂಕಿ ಹಿಡಿದು ಬಂದು ಆ ಬಲಿ ಮಾಂಸವನ್ನು ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ದಹಿಸಿಬಿಟ್ಟಿತು. ಅಲ್ಲಿದ್ದ ಕಟ್ಟಿಗೆ, ಕಲ್ಲು, ಮಣ್ಣು, ಅಲ್ಲಿದ್ದಂತ ಸಕಲವನ್ನು ದಹಿಸಿಬಿಟ್ಟಿತು. ಕಾಲುವೆಯಲ್ಲಿ ಇಟ್ಟಿದ್ದ ನೀರೆಲ್ಲವೂ ಏನಾಯಿತು? ಹೀರಿಬಿಟ್ಟಿತು.
ಜನರು ಅದನ್ನು ಕಂಡು ಎಲ್ಲರೂ ಅಲ್ಲಿ ಬೋರಲು ಬಿದ್ದರು, ಸಾಷ್ಟಾಂಗ ಬಿದ್ದರು. ಸರ್ವೇಶ್ವರ ದೇವರೇ, ಸರ್ವೇಶ್ವರ ದೇವರೇ ಎಂದು ಕೂಗಿದರು. ಆಕಾಶದಿಂದ ಬೆಂಕಿಯನ್ನು ಇಳಿದುದನ್ನು ಕಂಡಂತ ಆಹಾಬನು ಭಯಭ್ರಾಂತನಾದನು. ಅಲ್ಲಿನ ಜನರು ಭಯಭ್ರಾಂತರಾದರು. ಅಯ್ಯೋ, ನಿಜವಾದ ಸರ್ವೇಶ್ವರ ಇವನೇ, ಇವರು 450 ಮಂದಿ ಪ್ರವಾದಿಗಳಿದ್ದರು, ಇವರ ಮೂಲಕವಾಗಿ ಯಾವ ಮಹತ್ ಕಾರ್ಯವನ್ನು ನಾವು ಕಾಣಲಾಗಲಿಲ್ಲ. ನಿಜವಾದ ದೇವರು ಆ ಬಾಳ್ ದೇವತೆ ಎಂಬುದನ್ನು ಇವರು ಪ್ರಕಟಿಸಲಾಗಲಿಲ್ಲ. ಆದರೆ ಈ ಎಲಿನ ಒಂದೇ ನುಡಿಯಲ್ಲಿ ಪ್ರಾರ್ಥಿಸುವಾಗ ಆಕಾಶದಿಂದ ಅಗ್ನಿ ಇಳಿದು ಆ ಮಾಂಸವು ನೀರಿನಲ್ಲಿ ತೊಯ್ದು ಹೋದ ಕಟ್ಟಿಗೆ ಸುಟ್ಟು ಭಸ್ಮವಾಯಿತಲ್ಲ, ಇವರೇ ನಿಜವಾದ ದೇವರು, ಇವರೇ ಸರ್ವೇಶ್ವರ ಸ್ವಾಮಿ ನಿಜವಾದ ದೇವರು ಎಂಬುದಾಗಿ ಆಹಾಬನು ಸಾರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ನಿಮ್ಮ ವಿಶ್ವಾಸ ಏನಾಗಿದೆ? ನಾವು ಈ ಆಹಾಬನ 450 ಮಂದಿ ಪ್ರವಾದಿಗಳಾಗಿ ಜೀವಿಸುತ್ತಾ ಇದ್ದೇವಾ, ಅಥವಾ ಎಲಿಯನಂತೆ ಒಂದು ನಿಜವಾದ ಶಕ್ತಿಯುಳ್ಳ ಪ್ರವಾದಿಯಾಗಿ ಜೀವಿಸುತ್ತಾ ಇದ್ದೇವಾ? ಯಾರಿಗೂ ಭಯಪಡಲಿಲ್ಲ, ತನ್ನ ಪ್ರಾಣಕ್ಕೂ ಅಂಜಲಿಲ್ಲ. ಎಲಿಯ ಒಬ್ಬನೇ ಒಬ್ಬ. ಪ್ರಿಯ, ವಿಶ್ವಾಸ ಕೇವಲ ಶಬ್ದವಲ್ಲ. ನಾವೆಣಿಸುತ್ತೇವೆ ಕೇವಲ ವಿಶ್ವಾಸ ಎಂಬುದಾಗಿ ಎಲ್ಲ. ಹೌದು, ನಾವು ಪ್ರಾರ್ಥಿಸಬೇಕಾದ್ರೆ ನಾವು ಶಕ್ತಿಯುತರಾಗಬೇಕು. ನಮ್ಮ ಮೇಲೆ, ನಮ್ಮ ವಿಶ್ವಾಸದ ಮೇಲೆ ನಮಗೆ ಭರವಸೆ ಇರಬೇಕು. ನಾನು ಹೇಳುವಾಗ ಅದು ಸಂಭವಿಸುತ್ತದೆ ಎಂಬುವಷ್ಟರ ಮಟ್ಟಿಗೆ ನಾನು ಸಿದ್ಧಳಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಿಂತಿಸು ನನ್ನ ಸಹೋದರನ ಸಹೋದರಿ, ಆ ಎಲಿಯನ ಪ್ರಾರ್ಥನೆ. ಎಲಿಯನು ಎಷ್ಟರ ಮಟ್ಟಿಗೆ ದೇವರಲ್ಲಿ ವಿಶ್ವಾಸವಿಟ್ಟಿದ್ದರು, ಎಲಿಯನು ಎಷ್ಟರ ಮಟ್ಟಿಗೆ ದೇವರಲ್ಲಿ ಭರವಸೆ ಇಟ್ಟಿದ್ದನು. ಎಲಿಯನು ಮಾಡಿದ ಮಹತ್ ಕಾರ್ಯಗಳೆಷ್ಟು, ಎಲಿಯನು ಮಾಡಿದಂತಹ ಅದ್ಭುತಗಳೆಷ್ಟು, ಎಣಿಸಲಾರದಂಥದ್ದು. ನಾವು ನಿನ್ನೆ ವಚನದಲ್ಲಿ ಸಹ ನೋಡಿದೆವು. ಸೆರಪ್ತ ನಾಡಿನಲ್ಲಿರುವಂತಹ ಒಂದು ವಿಧವೆಯನ್ನ, ಆ ಮಳೆ ಇಲ್ಲದೆ ಬರಡಾಗಿ ಹೋದಂತಹ ಪ್ರದೇಶದಲ್ಲಿ ಏನೂ ಇಲ್ಲದೆ ಇರುವಾಗ ಆ ಎಲಿಯನ್ನು ಹೇಳ್ತಾನೆ, ನೀನು ನನಗೆ ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಬಾ. ಹೌದಲ್ಲ, ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ. ಕೇಳುತ್ತಾನೆ, ಏನಾಯ್ತು? ಅವ್ರು ಹೇಳ್ತಾರೆ, ಇಲ್ಲ ನನ್ನ ಹತ್ರ ಏನೂ ಇಲ್ಲ, ನಮ್ಮ ಹತ್ರ ಇಷ್ಟೇ, ಮಡಿಕೆಯಲ್ಲಿ ಸ್ವಲ್ಪ ಹಿಟ್ಟಿದೆ, ಸ್ವಲ್ಪ ಎಣ್ಣೆ ಇದೆ ಅಷ್ಟೇ, ಬೇರೆ ಏನೂ ಇಲ್ಲ. ಅದರಲ್ಲಿ ಒಂದು ರೊಟ್ಟಿ ಮಾಡಿ ತಿಂದು ನಾವು ಸತ್ತು ಹೋಗ್ತೀವಿ, ನಾನು ನನ್ನ ಮಗ ಸತ್ತು ಹೋಗ್ತೇವೆ. ದೇವರ ಪ್ರವಾದಿಯಾದಂತಹ ಎಲಿಯನನ್ನ ವಿಧವೆಯ ಬಳಿ ಕಳಿಸಿದರು. ಆಗ ಎಲಿಯ ಹೇಳ್ತಾನೆ, ಅಮ್ಮ ನೀ ಚಿಂತೆ ಮಾಡೋಣ, ನನಗೆ ಒಂದೇ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಸಾಕು, ನನಗೆ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಡು ಸಾಕು, ಆಮೇಲೆ ನಿನಗೂ ನಿನ್ನ ಮಗನಿಗೂ ಮಾಡಿಕೊಡು. ಅವಳು ಹೇಳ್ತಾಳೆ, ದೇವರಾಣೆ, ಸರ್ವೇಶ್ವರ ಇಸ್ಲಾಮಿ ದೇವರಾಣೆ, ನನ್ನ ಮಡಿಕೆಯಲ್ಲಿರುವಂತಹ ಹಿಟ್ಟಿಲ್ಲ. ಹೇಳ್ತಾನೆ, ಎಲಿಯನು ಸಹ ಹೇಳ್ತಾನೆ, ಸರ್ವೇಶ್ವರ ನಾನೇ, ಮಳೆ ಬರುವ ತನಕ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಕುಡಿಕೆಯಲ್ಲಿರುವಂತಹ ಎಣ್ಣೆಯು ಸಹ ತೀರುವುದಿಲ್ಲ. ಹೇಳಿದ ಒಂದೇ ಒಂದು ನುಡಿ, ಆ ಊರಿನಲ್ಲಿ ಮಳೆ ಬರುವ ತನಕ ಆ ಮಹಿಳೆಯ ಮನೆಯಲ್ಲಿ ಕುಡಿಕೆಯಲ್ಲಿದ್ದಂತಹ ಹಿಟ್ಟು ತೀರಲಿಲ್ಲ, ಎಣ್ಣೆಯು ಸಹ ತೀರಲಿಲ್ಲ. ಹೀಗೆ ಅನೇಕ ವಿಧದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ, ಅನೇಕ ವಿಧದಲ್ಲಿ ನಾವು ಚಿಂತಿಸುತ್ತೇವೆ ಎಲಿಯನನ್ನು ಕುರಿತು. ಹೀಗೆ ಎಲಿಯನ ಮಾತ್ರ ದೇವರಿಂದ ಕರೆಯಲ್ಪಟ್ಟವನು, ನೀನು ಸಹ ದೇವರಿಂದ ಕರೆಯಲ್ಪಟ್ಟವನಾಗಿದೆಯಾ? ನಿನ್ನ ವಿಶ್ವಾಸವನ್ನು ನೀನು ಪರಿಶೀಲಿಸಿ ನೋಡು. ನಿನ್ನ ವಿಶ್ವಾಸವನ್ನು ಬಲಪಡಿಸಿಕೊಳ್ಳಲು ಏನು ಮಾಡಬೇಕೆಂದು ಯೇಸುವಲ್ಲಿ ಕೇಳು. ನಿನ್ನ ವಿಶ್ವಾಸದಲ್ಲಿ ದೃಢ ಹೊಂದಲು ನಿನ್ನಲ್ಲಿರುವಂತಹ ಬಲಹೀನತೆಗಳನ್ನು, ದೈಹಿಕವಾದವುಗಳೆಲ್ಲವನ್ನು ನಾಶ ಮಾಡು. ಪ್ರಾಪಂಚಿಕವಾಗಿ ನಿನ್ನಲ್ಲಿ ಅಂಟಿಕೊಂಡಿರುವುದೆಲ್ಲವನ್ನ ನೀನು ತೆಗೆದುಹಾಕು. ದೇವರು ನಿನ್ನೊಡನೆ ದೇವರ ಮಹತ್ ಕಾರ್ಯಗಳನ್ನು ತೋರಿಸುವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಪಾಪಿ ಎಂದು ಚಿಂತಿಸಬೇಡ. ಹೌದು, ಪಾಪಿ ನಾವು, ಆದರೂ ನಿನ್ನ ಮೇಲೆ ದೇವರಿಗೆ ಕರುಣೆ ಇದೆ. ನಿನ್ನ ಪ್ರಾರ್ಥನೆಯಲ್ಲಿ ದೇವರಿಗೆ ಒಂದು ಚಿಂತನೆ ಇದೆ. ನೀನು ಪಾಪಿಯಾಗಿದ್ದರೂ ಸಹ ನಿನ್ನ ದೇವರು ನಿನ್ನನ್ನು ಆರಿಸಿಕೊಂಡು ಶುದ್ಧವುಳ್ಳವನಾಗಿ ಮಾರ್ಪಡಿಸುತ್ತಾನೆ. ಈ ಜಗತ್ತಿಗೆ ನಿನ್ನನ್ನು ಉಪ್ಪಾಗಿ ಮಾರ್ಪಡಿಸುತ್ತಾರೆ, ಬೆಳಕಾಗಿ ಮಾರ್ಪಡಿಸುತ್ತಾರೆ. ಹಲ್ಲೆಲೂಯಾ,
Hallelujah. Hallelujah. Amen. Hallelujah. ಅದಕ್ಕೆ ಪ್ರಭು ಯೇಸು ಸ್ವಾಮಿ ಹೇಳ್ತಾರೆ, ಧರ್ಮಶಾಸ್ತ್ರವನ್ನು ಪಾಲಿಸುವವನು, ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿಸಲಾಗುವನು. ಸ್ವರ್ಗ ಸಾಮ್ರಾಜ್ಯ ಮಹಾತ್ಮನಾಗುವನು. ದೇವರ ವಾಕ್ಯವನ್ನು ಆಲಿಸಬೇಕು, ದೇವರ ವಾಕ್ಯವನ್ನು ಧ್ಯಾನಿಸಬೇಕು, ಅದರಂತೆ ನಾವು ಜೀವಿಸಬೇಕು. ಆ ತಂದೆಯ ಚಿತ್ತಕ್ಕನುಸಾರವಾಗಿ ನಾವು ಜೀವಿಸಬೇಕು. ಪ್ರಿಯ ಸಹೋದರನೇ, ಸಹೋದರಿ, ನಮ್ಮ ವಿಶ್ವಾಸವು ದೃಢವಾಗಲು ನಾವೇ ಕಾರಣ. ನಮ್ಮ ವಿಶ್ವಾಸ ದೃಢವಾಗಬೇಕಾದ್ರೆ ನಾವೇ ಪ್ರಯತ್ನಿಸಬೇಕು. ಅದಕ್ಕಾಗಿ ದೇವರ ಮುಂದೆ ಕುಳಿತುಕೊಳ್ಳಬೇಕು. ಪ್ರಿಯರೇ, ಬರೀ ಅದ್ಭುತಕ್ಕಾಗಿ ಪ್ರಾರ್ಥಿಸುವುದು ವಿಶ್ವಾಸ. ನಾವು ಪ್ರಾರ್ಥಿಸಬೇಕಾಗಿಲ್ಲ. ನಾವು ಮಾತ್ಕಾರ್ಯಗಳನ್ನು ಮಾಡಲು, ದೇವರ ಮಹಿಮೆಯನ್ನು ಸಾರಲು, ಅದ್ಭುತವನ್ನು ಮಾಡಲು, ದೆವ್ವ ಬಿಡಿಸಲು, ರೋಗಿಗಳನ್ನು ಸೌಖ್ಯಪಡಿಸಲು ನಾವು ಪ್ರಾರ್ಥಿಸಬೇಕಾಗಿಲ್ಲ. ಅದು ದೇವರ ಕರುಣೆಯ ನಿಮಿತ್ತವಾಗಿ ನಿನಗೆ ಉಚಿತವಾಗಿ ಸಿಗುತ್ತದೆ. ದೇವರ ಕರುಣೆಯ ನಿಮಿತ್ತವಾಗಿ ನಿನಗೆ ಎಲ್ಲ ಉಚಿತವಾಗಿ ಸಿಗುತ್ತದೆ. ಅದರಿಂದ ನೀನು ಪಾಪಿ ಎಂಬುದಾಗಿ ಚಿಂತಿಸಿ ನೀನು ದೇವರಲ್ಲಿ ಕೇಳದೇ ಇರಬೇಡ. ದೇವರಲ್ಲಿ ನೀನು ಮನವರಿಗೆ ಪ್ರಾರ್ಥಿಸದೇ ಇರಬೇಡ. ದೇವರು ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವನು. Hallelujah. Amen. Hallelujah. Hallelujah. Amen. Hallelujah. ಯೇಸು ಸ್ವಾಮಿ ಹೇಳಿದಂತೆ, ಮೋಶೆಯ ಧರ್ಮಶಾಸ್ತ್ರನಾಗಲಿ ಪ್ರವಾದಿಗಳ ಪ್ರವಾದನೆಯಾಗಲಿ ನಾನು ರದ್ದು ಮಾಡಲಿಕ್ಕೆ ಬರಲಿಲ್ಲ, ಅವುಗಳಿಗೆ ನಾನು ಜೀವ ಕೊಡಲಿಕ್ಕೆ ಬಂದಿದ್ದೇನೆ. ಆ ಹಳೆಯ ಫೈಲ್ಗಳನ್ನು ನಾನು ಓಪನ್ ಮಾಡಲಿಕ್ಕೆ ಬಂದಿದ್ದೇನೆ. ಸಹೋದರನೇ, ಸಹೋದರಿಯೇ, ಚಿಂತಿಸಬೇಕು. ಭೂಮಿ ಆಕಾಶ ಅಳಿದು ಹೋಗುವುದು, ಆದರೆ ದೇವರ ವಾಕ್ಯವು ಎಂದಿಗೂ ಒಂದು ಚುಕ್ಕಿಯೂ ಸಹ ಅದರಿಂದ ನಾಶವಾಗುವುದು ಎಂಬುದಾಗಿ ಪ್ರವೇಶಿಸಿದ್ದಾರೆ. ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕೆಯಾಗಲಿ ನಿರರ್ಥಕವಾಗದೆಂದು ಪ್ರವೇಶ ಹೇಳಿದ್ದಾರೆ. ಅದರಿಂದ ನಾವು ಅವರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರದಂತೆ ನಾವು ಜೀವಿಸಬೇಕು. ಮೀರುವಂತೆ ಜನರಿಗೂ ಸಹ ನಾವು ಬೋಧಿಸಬಾರದು. ವಿಶ್ವಾಸವನ್ನು ಮಾತ್ರ ನಾವು ಬಿತ್ತಬೇಕು. ಅವಿಶ್ವಾಸದ ಜೀವಿತದಲ್ಲಿ ಮಾತ್ರವೇ ನಾವು ಬೆಳೆಯಬೇಕು. ನೋಡಿ, ನಮ್ಮ ದೇಹವನ್ನು ಬೆಳೆಸಿಕೊಳ್ಳಿಕ್ಕೆ, ಆರೋಗ್ಯನ ಪಡೆದುಕೊಳ್ಳಿಕ್ಕೆ ಒಳ್ಳೆಯ ಆಹಾರವನ್ನು ಭುಜಿಸ್ತೇವೆ. ಸುಂದರವಾಗಿ ಕಾಣಲಿಕ್ಕೆ ಒಳ್ಳೆಯ ವಸ್ತ್ರಗಳನ್ನು ಧರಿಸ್ತೇವೆ. ಸಮಾಜದಲ್ಲಿ ಸ್ಥಾನಮಾನ ಸಿಗ್ಲಿಕ್ಕಾಗಿ ಒಂದು ಒಳ್ಳೆಯ ವ್ಯಾಪಾರಗಳನ್ನ ಮಾಡುತ್ತೇವೆ. ಒಳ್ಳೆಯ ಮನೆಗಳನ್ನು ಕಟ್ಟಿಸಿಕೊಡುತ್ತೇವೆ. ಬರೀ ಈ ಲೋಕದಲ್ಲಿ ಇದ್ದು ನಾವು ಸತ್ತು ಹೋಗುತ್ತೇವೆ. ಅದೆಲ್ಲವೂ ನಶಿಸಿ ಹೋಗುತ್ತದೆ, ನಮ್ಮ ಕೈ ಬಿಟ್ಟು ಹೋಗುತ್ತದೆ. ಆದರೆ ಶಾಶ್ವತವಾದ ಒಡಂಬಡಿಕೆ ಆಗಿರುವಂತಹ ಈ ನಮ್ಮ ಶರೀರದಲ್ಲಿರುವಂತಹ ಆತ್ಮ, ಪ್ರಭುವಿನ ಮಹಿಮೆಗಾಗಿ ಜೀವಿಸಬೇಕಾಗಿರುವಂತಹ ಈ ಶರೀರ, ನಿನ್ನ ಶರೀರ, ನನ್ನ ಶರೀರ ನಶಿಸಿ ಹೋಗುವುದಂತ. ಈ ಶರೀರದ ಮೂಲಕವಾಗಿ ಪ್ರಭು ಯೇಸು ನಿನ್ನನ್ನು ಉಜ್ಜೀವನಗೊಳಿಸುತ್ತಾರೆ. ಈ ಶರೀರದ ಮೂಲಕವಾಗಿ ದೇವರು ನಿನ್ನನ್ನು ಮಹಿಮೆ ಪಡಿಸುವಂತೆ ಮಾಡುತ್ತಾರೆ. ಈ ಶರೀರದ ಮೂಲಕವಾಗಿ ನಿನ್ನ ದೇವರು ನಿನ್ನನ್ನು ಉನ್ನತ ಮಟ್ಟಕ್ಕೆ ಏರಿಸುತ್ತಾರೆ. ನಿನ್ನ ಶರೀರದ ಮೂಲಕವಾಗಿ ದೇವರು ತನ್ನ ಮಹಿಮೆಯನ್ನು ಪ್ರಕಟಿಸುತ್ತಾರೆ. ಒಂದು ಪ್ರವಾದಿಯಾಗಿ, ಒಬ್ಬ ಪ್ರೇಷಿತನಾಗಿ, ಒಬ್ಬ ರಕ್ತಸಾಕ್ಷಿಯಾಗಿ, ಒಬ್ಬ ಎಲಿಯನಾಗಿ, ಒಬ್ಬ ಎಲೀಷನಾಗಿ ದೇವರು ನಿನ್ನನ್ನು ಈ ಲೋಕದಲ್ಲಿ ಜೀವಿಸಲು ಕರೆಕೊಟ್ಟಿದ್ದಾರೆ. ಭಯಪಡಬೇಡ, ಪ್ರಾರ್ಥಿಸು. ಪ್ರಾರ್ಥಿಸುವುದನ್ನು ಸಹೋದರನೇ, ಸಹೋದರಿ, ನೀ ಪ್ರಾರ್ಥಿಸು. ನಿನ್ನ ಪ್ರಾರ್ಥನೆಗೆ ಶಕ್ತಿ ಉಂಟು. ನಿನ್ನ ವಿಶ್ವಾಸವು ದೃಢವಂತಿರು. ನಿನ್ನ ವಿಶ್ವಾಸವು ಬಲವಂತಿರು. ನಿನ್ನ ವಿಶ್ವಾಸ ಈ ಲೋಕದಲ್ಲಿ ಪ್ರಕಟಿತವಾಗಲಿ. ನಿನ್ನ ದೇವರು ನಿನ್ನೊಡನಿದ್ದಾರೆ ಎಂಬ ಸತ್ಯ ಈ ಲೋಕವು ಅರಿಯಲಿ, ನಿನ್ನ ಸಮೂಹ ಅರಿಯಲಿ, ನಿನ್ನ ಊರು ಅರಿಯಲಿ, ನಿನ್ನ ವಿಚಾರಣೆ ಅರಿಯಲಿ, ನಿನ್ನ ಕುಟುಂಬ ಅರಿಯಲಿ. Hallelujah. 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 ಪರಿಶೀಲಿಸು, ನಿನ್ನ ವಿಶ್ವಾಸವನ್ನು ಪರಿಶೀಲಿಸು. ನನ್ನ ಸಹೋದರನೇ, ಸಹೋದರಿ, ನಿನ್ನ ವಿಶ್ವಾಸವನ್ನು ಪರಿಶೀಲಿಸು. ಬಲವಂತ ನಿನ್ನ ವಿಶ್ವಾಸದಿಂದ ಆಲದ ಮರವನ್ನು ನೋಡಿ ಬೇರು ಸಮೇತವಾಗಿ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬಿಡು ಎಂದರೆ ಅದು ಬಿಡುತ್ತದೆ. ಬೆಟ್ಟವನ್ನು ನೋಡಿ ನಿನ್ನ ಬೇರು ಸಮೇತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬಿಡು ಎಂದರೆ ಬಿಡುತ್ತದೆ. ಅದು ನಿನ್ನ ವಿಶ್ವಾಸದಲ್ಲಿರುವಂತಹ ಶಕ್ತಿ. ಅದು ನಿನ್ನ ವಿಶ್ವಾಸದಲ್ಲಿ ಅಡಕವಾಗಿರುವಂತಹ ಶಕ್ತಿ, ಪವಿತ್ರ ಆತ್ಮಶಕ್ತಿ. ನಿನ್ನ ಪ್ರಾರ್ಥನೆಯಲ್ಲಿ ನಿನಗೆ ವಿಶ್ವಾಸವಿಲ್ಲದಿದ್ದರೆ ಇನ್ನೇನು ಪ್ರಯೋಜನ? ಚಿಂತಿಸು, ಚಿಂತಿಸು, ಧ್ಯಾನಿಸು, ಪ್ರಾರ್ಥಿಸು. ನಿನ್ನನ್ನು ನೀನು ಪರಿಶೀಲಿಸು. ನಿನ್ನೊಳಗಿರುವಂತಹ ಆತ್ಮವನ್ನು ನೀನು ಬಡಿದೆಬ್ಬರಿಸು.
ಕ್ರಿಸ್ತನಿಗಾಗಿ, ಕ್ರಿಸ್ತನ ಮಹಿಮೆಗಾಗಿ ಎಂದು ಹೇಳಿ ಆ ಪ್ರಭುವನ್ನು ಕೂಗಿ ಕರೆ. ಸ್ವಾಮಿ, ಇಗೋ ನಿಮ್ಮ ದಾಸನಾಗಿರುವ ನನ್ನನ್ನು ನಿಮ್ಮ ಸಾಧನವನ್ನಾಗಿ ಉಪಯೋಗಿಸಿರಿ. ಸ್ವಾಮಿ, ನಿಮ್ಮ ದಾಸನಾಗಿರುವ ನನ್ನನ್ನು ನಿಮ್ಮ ಸಾಧನವನ್ನಾಗಿ ಉಪಯೋಗಿಸಿರಿ. ಸ್ವಾಮಿ, ನನ್ನ ವಿಶ್ವಾಸವನ್ನು ಅಧಿಕರಿಸಿರಿ ಎಂದು ಪ್ರಾರ್ಥಿಸು. Hallelujah, amen. Hallelujah. Hallelujah, amen. Hallelujah. ನಮ್ಮ ಪ್ರಾರ್ಥನೆಗಳು ಎಂದಿಗೂ ದೇವರಲ್ಲಿ ಒಂದಾಗಿಸುವಂತಹ ಪ್ರಾರ್ಥನೆ. ನಮ್ಮ ಪ್ರಾರ್ಥನೆಗಳು ಶಕ್ತವಾದಂತಹ ಪ್ರಾರ್ಥನೆಗಳಾಗಬೇಕು. ಪ್ರಾರ್ಥಿಸಿ ಪ್ರಾರ್ಥಿಸಿ. ಖಂಡಿತವಾಗಿಯೂ ದೇವರು ನಿಮ್ಮನ್ನ ಆಶೀರ್ವದಿಸುವರು. ಖಂಡಿತವಾಗಿಯೂ ದೇವರು ನಿಮ್ಮನ್ನ ಬಲಪಡಿಸುವರು. ನಿಮ್ಮನ್ನು ಅವರ ಸಾಧನವನ್ನಾಗಿ ಖಂಡಿತವಾಗಿ ಮಾರ್ಪಡಿಸುವರು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.